ಬೆಂಗಳೂರಿನ ಬಕೀರ್ ಲೇಔಟ್ ನಿರಾಶ್ರಿತರ ಪರವಾಗಿ ತೆರೆದಾಳದಲ್ಲಿ ಎಸ್ಡಿಪಿಐ ಬೃಹತ್ ಪ್ರತಿಭಟನೆ. ಬೆಂಗಳೂರಿನ ಬಕೀರ್ ಲೇಔಟ್ನಲ್ಲಿ ದಶಕಗಳಿಂದ ವಾಸವಿದ್ದ ಬಡವರ ಮನೆಗಳನ್ನು ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಸರ್ಕಾರ ಧ್ವಂಸಗೊಳಿಸಿ ಅವರನ್ನ ಬೀದಿಗೆ ತಳ್ಳುವ ಕಾರ್ಯ ಮಾಡಿದೆ ಎಂದು ಖಂಡಿಸಿ ಎಸ್ಡಿಪಿಐ ಪ್ರತಿಭಟನೆ. ಬುಲ್ಡೋಜರ್ ರಾಜಕಾರಣವನ್ನ ಖಂಡಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೆರೆದಾಳ ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಮ್ಜದ್ ಖಾನ್ ಇನಾಮದಾರ್ ಅವರು, ಬೆಂಗಳೂರಿನ ಬಕೀರ್ ಲೇಔಟ್ನಲ್ಲಿ ದಶಕಗಳಿಂದ ವಾಸಿಸುತ್ತಿರುವ ಬಡವರ ಹೊಟ್ಟೆಯ ಮೇಲೆ ಸರ್ಕಾರ ಹೊಡೆಯುತ್ತಿದೆ. ಯಾವುದೇ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸದೆ ಮನೆಗಳನ್ನು ನೆಲಸಮಗೊಳಿಸಿರುವುದು ಸಂವಿಧಾನ ವಿರೋಧಿ ನಡೆ. ನಿರಾಶ್ರಿತರಿಗೆ ತಕ್ಷಣ ಪುನರ್ವಸತಿ ಕಲ್ಪಿಸದಿದ್ದರೆ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಜಿ ಮುಬಾರಕ್ ಅಲ್ಲಾ ಖಾನ್ ಮಾತನಾಡಿ, ಸರ್ಕಾರ ಕೇವಲ ಬಡವರನ್ನೇ ಗುರಿಯಾಗಿಸಿಕೊಂಡು ಬುಲ್ಡೋಜರ್ ಪ್ರಯೋಗ ಮಾಡುತ್ತಿದೆ. ಅಧಿಕಾರವು ಬಡವರಿಗೆ ಆಸರೆಯಾಗಲು ಇರಬೇಕೇ ಹೊರತು ಅವರನ್ನು ಅನಾಥರನ್ನಾಗಿ ಮಾಡಲು ಅಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ಹುಸೇನ್ ಜಮಾದಾರ್, ನಿಸಾರ್ ಅಲಾಸ್, ತೆರೆದಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಉಪಾಧ್ಯಕ್ಷ ಮೈನುದ್ದೀನ್ ಮೊಮೀನ್, ಜೊತೆ ಕಾರ್ಯದರ್ಶಿ ಆಸಿಫ್ ಸಂಗ್ರಾತಾಸ್, ಕೋಶಾಧಿಕಾರಿ ಅಕ್ರಮ್ ಜಮಾದಾರ್ ಸೇರಿದಂತೆ ಪಕ್ಷದ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಅಕ್ರಮ್ ಜಮಾದಾರ್, ಚಿಕ್ಕ ನ್ಯೂಸ್ ಕನ್ನಡ, ತೆರೆದಾಳ. ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಹೀಗೆ ಪ್ರತಿಭಟನೆ ಹಮ್ಮಿಕೊಳ್ಳುವ ಉದ್ದೇಶ, ಬೆಂಗಳೂರಿನಲ್ಲಿ ಏನು ಇದು ಡೆಮಾಲಿಷ್ ಮಾಡಿದ್ದಾರೆ ಸರ್ಕಾರದಿಂದ, ಕಳೆದ 30 ವರ್ಷಗಳಿಂದ ಅಲ್ಲಿ ವಾಸಿಸ್ತಾ ಇರುವಂತಹ ನಿರಾಶ್ರಿತರಿಗೆ ಅವರ ಮನೆಗಳನ್ನು ಕೆಡವಿ ನಸುಕಿನ ಜಾವ 4 ಗಂಟೆಗೆ ಅವರ ಮಕ್ಕಳು, ಸಣ್ಣ ಚಿಕ್ಕ ಮಕ್ಕಳು, ವಯಸ್ಸಾದವರು ಮತ್ತು ಗರ್ಭಿಣಿಯರು, ಭಾಳಷ್ಟು ಪ್ರೆಗ್ನೆಂಟ್ ಇರುವಂಥ ಜನಗಳು ಕೂಡ ಅಲ್ಲಿ ಲೇಡೀಸ್ ಇದ್ದರು. ಅವರಿಗೆ ಹೊರಗಡೆ ತೆಗೆದು ಆ ಎಲ್ಲ ಮನೆಗಳು ಸರ್ವನಾಶ ಮಾಡಿದ್ದಾರೆ. ಇದು ಬಹಳ ಭಯಾನಕರವಾದ ಇದು ವಿಷಯ. ಯಾಕೆಂದರೆ ನಾವು ಭಾಳ ದಿವಸದಿಂದ ನಾವು ಕೇಳ್ತಾ ಇದ್ದೀವಿ, ಭಾಳ ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ. ಯೋಗಿ ಸರ್ಕಾರದಲ್ಲಿ ಈ ಥರ ಕೃತ್ಯಗಳು ನಡೀತಾ ಇತ್ತು ಯು ಪಿನಲ್ಲಿ. ಹೀಗೆ ನಮಗೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮದು ಅನ್ನುವಂಥ ನಾವು ಯಾವ ಭರವಸೆ ಮೇಲೆ ನಾವು ಹೇಳಬೇಕು ಅನ್ನೋದು ನಮಗೆ ತಿಳಿತಾ ಇಲ್ಲ. ಈ ಅನಾಮೀಯ ಕೃತ್ಯ ಇದಕ್ಕೆ ಒಂದೇ ಪರ್ಯಾಯ, ಏನು ನಿರಾಶ್ರಿತರ ಮನೆಗಳನ್ನು ಧ್ವಂಸ ಮಾಡಿದ್ದೀರ, ಆ ನಿರಾಶ್ರಿತರ ಮನೆಗಳು ಮತ್ತೆ ಅದೇ ಸ್ಥಳದಲ್ಲಿ ಮನೆಗಳು ಕಟ್ಟಿ ಅಲ್ಲಿ ಲೈಟು, ರೋಡು, ಗಟಾರು, ಸ್ಕೂಲು, ಟ್ಯೂಷನ್ ಮತ್ತು ನಮ್ಮ ಈ ಬಾಲ್ವಾಡಿ ಇವೆಲ್ಲ ಆಗಮಿಸಿ ಅಲ್ಲಿ ಸ್ಥಳದಲ್ಲಿ ನಿರ್ಮಿಸಿ ಕೊಡಬೇಕಂತ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಆ ನಮ್ಮ ಬೇಡಿಕೆ ಈಡೇರುವ ಮಠ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ. ಇದು ಒಂದು ಸರ್ಕಾರಕ್ಕೆ ಎಚ್ಚರಿಕೆ. ಅಲ್ಲಿ ಇರ್ತಕ್ಕಂಥ ಜನರಿಗೆ ವಸತಿ ಮನೆಗಳು ಬೇಕು, ಕುಡಿಯೋಕ್ಕೆ ನೀರು ಬೇಕು, ತಿರುಗಾಡಲಿಕ್ಕೆ ರಸ್ತೆ ಬೇಕು, ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಬೇಕು. ಅದನ್ನೆಲ್ಲ ಜವಾಬ್ದಾರಿ ಸರ್ಕಾರ ಕೊಡಬೇಕಾಗಿದೆ. ಎಲ್ಲಿ ಹೋಗ್ಬೇಕು ಪಾಪ ಬಡಪಾಯಿ ಮಕ್ಕಳು 50 ಲಕ್ಷ 60 ಲಕ್ಷ ಕೊಟ್ಟು ಸೈಡ್ ತಗೊಂಡು ಬಿಲ್ಡಿಂಗ್ ನಡೆಸೋಕ್ಕಾಗತ್ತ ಅವ್ರಿಗೆ? ಅವರು 4% ಕಮಿಷನ್ ತಿಂದಿಲ್ಲ, 5% ಕಮಿಷನ್ ತಿಂದಿಲ್ಲ ಸರ್ಕಾರ ವರ್ಗದ. ಸರ್ಕಾರ ಆಳವರು 4% ತಿಂದಿದ್ದೀರಾ, 5% ತಿಂದಿದ್ದೀರಾ. ಜನಸಾಮಾನ್ಯರಿಗೆ ತಿನ್ನಕ್ಕೆ ಊಟ ಇಲ್ಲ. ಸಿದ್ದರಾಮಯ್ಯನವರೇ, ನೀವು ಹೇಳ್ತೀರಿ ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ಮಲಗಿಸಿ ನಾನು ಬಡವರ ಪರ ತೆಗೆಸಿ, ನೀವು ಯಾರ ಪರನೂ ಇಲ್ಲ. ನೀವು ಬಡವರ ಪರ ಇದ್ರೆ, ಅಲ್ಪಸಂಖ್ಯಾತರ ಪರನೂ ಇದ್ರೆ ಅವ್ರಿಗೆ ಇವತ್ತಲ್ಲೇ ಜಾಗವನ್ನು ಕಲ್ಪಿಸಿ ಅವ್ರಿಗೆ ಮನೆಯವರು ಜಾಗ ಕಟ್ಟಿ ಕೊಡ್ಬೇಕು ತೆಗೆಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದು ಆಗ್ರಹ ಅಷ್ಟ ಅಲ್ಲ, ಎಚ್ಚರಿಕೆಯನ್ನು ಕೊಡ್ತದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಜಿಂದಾಬಾದ್ 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 ಜಿಂದಾಬಾದ್
ಎಲ್ಲಿವರೆಗೂ ಅವರಿಗೆ ಮನೆ ನಿರ್ಮಾಣ ಮಾಡಿ ಕೊಡೋದಿಲ್ಲವೋ ಈಗಾದ್ರೂ ನಮ್ಮ ಅಸೆಂಬ್ಲಿ ಅಧ್ಯಕ್ಷರು ಹೇಳಿದ್ರು, ನಮ್ಮ ಹೋರಾಟ ನಿಲ್ಲಲಾರದು. ನಾವು ಯಾರಿಗೆ ಅಕ್ರಮ ಆಗತ್ತೆ, ಯಾರಿಗೆ ಅನ್ಯಾಯ ಆಗತ್ತೆ, ಅಲ್ಲೇನೈತಿ ನಮ್ಮದ ಪ್ರತಿಭಟನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತವನ್ನು ನಾವು ಈ ಹಿಂದೂಸ್ತಾನದಲ್ಲಿ ಜಿಂದಾ ಮಾಡ್ತಾ ಇದ್ದೇವೆ. ಇಷ್ಟ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ SDPI. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.